ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ನಿಮ್ಮ ವಿಶ್ವನಾಥ್ ಹೂಗಾರ್. ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದಂತಹ ಹುಡುಗಿ ಹಾರ್ಡ್ವೇರ್ ಶಾಪ್ನ ಮಾಲೀಕನ ಮಗನ ನಡುವೆ ನಡೆದಂತಹ ಲವ್ವಿ ಡಬ್ಬಿ ಪ್ರಕರಣವೊಂದು ಕೊನೆಗೆ ಮ್ಯಾರೇಜ್ ಹಂತ ತಲುಪಿ ಈಗ 2 ಮಕ್ಕಳಾದ ನಂತರ ಆ ಒಂದು ಪತ್ನಿಯನ್ನ ಬಿಟ್ಟು ಬೇರೊಂದು ಮದುವೆಗೆ ತಯಾರಾಗಿದ್ದಾನೆ ಎನ್ನುವಂತಹ ಆರೋಪವನ್ನ ಮಾಡಿ ಪತ್ನಿ ಇದೀಗ ಆ ಒಂದು ತನ್ನ ಪತಿಯ ಮನೆಯ ಮುಂದೆ ಅಹೋರಾತ್ರಿ ಧರಣಿ ನಡೆಸಿದಂತಹ ಪ್ರಕರಣವೊಂದು ರಾಯಚೂರು ಜಿಲ್ಲೆಯಲ್ಲಿ ಬೆಳಕಿಗೆ ಬಂದಿದೆ. ರಾಯಚೂರು ಜಿಲ್ಲೆಯ ಲಿಂಗಸಗೂರು ಪಟ್ಟಣದ ಗಡಿಯಾರ್ ಚೌಕ್ ಬಳಿ ಬರ್ತಕ್ಕಂತಹ ರಾಜೇಂದ್ರ ಹಾರ್ಡ್ವೇರ್ ಎನ್ನುವಂತಹ ಒಂದು ಹಾರ್ಡ್ವೇರ್ ಶಾಪ್ನ ಮಾಲೀಕನ ಮಗ ದರ್ಶನ್ ಮೆಹ್ತಾ ಎನ್ನುವಂತಹವನು 2021-22ನೇ ಸಾಲಿನಲ್ಲಿ ಆ ಒಂದು ಹಾರ್ಡ್ವೇರ್ ಶಾಪ್ನ ಪಕ್ಕದಲ್ಲಿರುವಂತಹ ಒಂದು ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದಂತಹ ಅಮೃತ ಎನ್ನುವಂತಹ ಯುವತಿಯನ್ನ ಪ್ರೀತಿ ಮಾಡ್ತಾನೆ. ಪ್ರೀತಿ ಮಾಡಿದ ನಂತರದಲ್ಲಿ ಇವರಿಬ್ಬರ ಕಣ್ಣು ಕಲಿತು ನಂತರ ದೇಹ ಬೆರೆತು ತದನಂತರದಲ್ಲಿ ಆಕೆ ಪ್ರೆಗ್ನೆಂಟ್ ಆದ ನಂತರದಲ್ಲಿ ಯುವತಿಯ ಕುಟುಂಬಸ್ಥರು ಗಲಾಟೆ ಮಾಡಿದ್ರು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರಿಬ್ಬರ ನಡುವೆ ಮದುವೆ ಕೂಡ ಆಗ್ತದೆ. ಮದುವೆಯಾದ ನಂತರದಲ್ಲಿ ಪತ್ನಿಯನ್ನ ಕರೆದುಕೊಂಡು ಆತ ನೇರವಾಗಿ ಮುಂಬೈಗೆ ಹೋಗ್ತಾನೆ, ಮಹಾರಾಷ್ಟ್ರದಲ್ಲಿ ನೆಲೆಸ್ತಾನೆ. ತದನಂತರದಲ್ಲಿ ಹಟ್ಟಿ ಅಂದ್ರೆ ಆ ಯುವತಿಯ ಸ್ವಗ್ರಾಮವಾಗಿರ್ತಕ್ಕಂಥ ಹಟ್ಟಿ ಪಟ್ಟಣದಲ್ಲೂ ಕೂಡ ಒಂದಷ್ಟು ವರ್ಷಗಳ ಕಾಲ ಜೀವನವನ್ನ ಮಾಡ್ತಾರೆ. ಇವರಿಬ್ಬರ ಒಂದು ದಾಂಪತ್ಯ ಜೀವನಕ್ಕೆ ಪ್ರತಿಯಾಗಿ 2 ಮಕ್ಕಳು ಜನಿಸ್ತಾರೆ. ಆ 2 ಮಕ್ಕಳು ಮತ್ತು ಪತ್ನಿಯನ್ನ ಬಿಟ್ಟು ಇದೀಗ ದರ್ಶನ್ ಮೆಹ್ತಾ ಬೇರೊಂದು ಯುವತಿಯನ್ನ ಮದುವೆಯಾಗೋದಕ್ಕೆ ಮುಂದಾಗಿದ್ದ ಅನ್ನೋ ಕಾರಣವನ್ನು ಇಟ್ಕೊಂಡು ಈಗ ಆ ಯುವತಿ ಪೊಲೀಸ್ ಠಾಣೆಯ ಮೆಟ್ಟಿಲನ್ನೂ ಏರಿದ್ದಾಳೆ, ಜೊತೆಗೆ ಕೋರ್ಟ್ಗೂ ಹೋಗಿದ್ದಾಳೆ. ತದನಂತರ ಯಾವುದಕ್ಕೂ ಕೂಡ ನ್ಯಾಯ ಸಿಗೋದಿಲ್ಲ ಅನ್ನುವಂತಹ ವಿಚಾರವನ್ನ ಅರಿತು ಇದೀಗ ಎಲ್ಲ ಕೇಸ್ಗಳನ್ನ ವಾಪಸ್ ತೆಗೆದುಕೊಂಡು ಬಂದು ದರ್ಶನ್ ಮೆಹ್ತಾ ಅಂದ್ರೆ ಪತಿಯಾಗಿರ್ತಕ್ಕಂಥ ದರ್ಶನ್ ಮೆಹ್ತಾನ ಮನೆ ಮತ್ತು ಆ ಹಾರ್ಡ್ವೇರ್ ಶಾಪ್ನ ಮುಂದೆ ಅಹೋರಾತ್ರಿ ಧರಣಿಯನ್ನ ತನ್ನ 2 ಮಕ್ಕಳನ್ನ ಕರೆದುಕೊಂಡು ಜೊತೆಗೆ ಕುಟುಂಬಸ್ಥರ ಜೊತೆಗೆ ಧರಣಿ ಕೂತಿದ್ದಾಳೆ. ಮತ್ತೊಂದು ಕಡೆ ನ್ಯಾಯಕ್ಕಾಗಿ ಅಂದ್ರೆ ನನಗೆ ಗಂಡ ಬೇಕು, ನನಗೆ ಅತ್ತೆ ಮಾವನ ಮನೆಯಲ್ಲಿ ಸಂಸಾರವನ್ನ ಅಂದ್ರೆ ಜೀವನ ನಡೆಸೋದಕ್ಕೆ ಅವಕಾಶ ಮಾಡಿಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಕೆ ಪ್ರತಿಭಟನೆಯನ್ನ ಮನೆಯ ಮುಂದೆ ಕೂತಿದ್ದಾಳೆ ಅನ್ನುವಂತಹ ಮಾಹಿತಿ ನ್ಯೂಸ್ 18ಗೆ ಲಭ್ಯವಾಗಿರ್ತಕ್ಕಂಥದ್ದು. ತದನಂತರದಲ್ಲಿ ಒಂದು ಕಡೆ ಇವರ ಕುಟುಂಬಸ್ಥರು ಮತ್ತು ಇವರು ಮಾಡತಕ್ಕಂಥ ಆರೋಪ ಏನಪ್ಪಾ ಅಂತ ಹೇಳಿದ್ರೆ ದರ್ಶನ್ ಮೆಹ್ತಾ ಮದುವೆಯಾಗಿ 2 ಮಕ್ಕಳನ್ನ ಕೊಟ್ಟು ಈಗ ಬೇರೊಬ್ಬ ಯುವತಿಯ ಜೊತೆಗೆ ಮದುವೆಯಾಗದ ಕೊಟ್ಟಿದ್ದಾನೆ. ಅಷ್ಟೇ ಅಲ್ಲ, ಅನೇಕ ಯುವತಿಯರೊಂದಿಗೂ ಕೂಡ ಈತನ ಒಂದು ಅನೈತಿಕ ಸಂಬಂಧ ಇದೆ ಎನ್ನುವಂತಹ ಗಂಭೀರವಾದಂತಹ ಆರೋಪವನ್ನು ಕೂಡ ಇವರು ಮಾಡ್ತಾ ಇದ್ದಾರೆ. ಇವರ ಪ್ರತಿಭಟನಾ ಸ್ಥಳಕ್ಕೆ ಅರಿತು ಆ ಸ್ಥಳಕ್ಕೆ ಬಂದಂತಹ ಲಿಂಗಸಗೂರು ಪಟ್ಟಣದ ಪೊಲೀಸ್ ಠಾಣೆಯ ಪೊಲೀಸರು, ನೀವು ಇಲ್ಲಿ ಕೂತ್ಕೊಳ್ತಕ್ಕಂತಹ ಸಂಭವ ಇಲ್ಲ, ನೀವು ಠಾಣೆಗೆ ಬಂದು ನೀವು ಒಂದು ಲಿಖಿತವಾದಂತಹ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟರೆ ನಾವು ದರ್ಶನ್ ಮೆಹ್ತಾನ್ ಮೇಲೆ ಕ್ರಮವನ್ನು ತೆಗೆದುಕೊಳ್ತೀವಿ ಎನ್ನುವಂತಹ ವಿಚಾರವನ್ನ ಲಿಂಗಸಗೂರಿನ ಪೊಲೀಸರು ಮಾಡ್ತಾರೆ. ಆದ್ರೆ ಯಾವುದಕ್ಕೂ ಜಗ್ಗದೆ ಇವತ್ತು ಆ ಮಹಿಳೆ ಇವತ್ತು ನನಗೆ ಗಂಡ ಬೇಕೇ ಬೇಕು, ನನಗೆ ಮನೆಯೊಳಗೆ ಬಿಟ್ಕೊಳ್ಳದೆ ಹೋದ್ರೆ ನಾನು ಯಾವುದೇ ಕಾರಣಕ್ಕೂ ಇಲ್ಲಿಂದ ಮೇಲೆ ಹೇಳೋದಿಲ್ಲ ಎನ್ನುವಂತಹ ವಿಚಾರವನ್ನು ಇಟ್ಕೊಂಡು ಆ ದರ್ಶನ್ ಮೆಹ್ತಾ ಮನೆಯ ಮುಂದೆ ಇವತ್ತು ಅಹೋರಾತ್ರಿ ಧರಣಿಯನ್ನ ಮುಂದುವರಿಸಿದಾಳೆ. ಧರಣಿ 2ನೇ ದಿನಕ್ಕೆ ಕಾಲಿಟ್ಟಿದೆ. ಮತ್ತೊಂದು ಕಡೆ ಈ ವಿಚಾರವಾಗಿ ದರ್ಶನ್ ಮೆಹ್ತಾ ಕುಟುಂಬಸ್ಥರನ್ನ ಸಂಪರ್ಕಿಸಿದಂತ ಸಂದರ್ಭದಲ್ಲಿ ಅವ್ರು ಹೇಳ್ತಕ್ಕಂಥ ಮಾತೇನಪ್ಪಾ ಅಂತ ಹೇಳಿದ್ರೆ, ಈಗಾಗಲೇ 5 ವರ್ಷಗಳ ಹಿಂದೆ ಇಬ್ರು ಪರಸ್ಪರ ಪ್ರೀತಿ ಮಾಡಿದ್ದು ನಿಜ ಇರ್ತದೆ, ಆದ್ರೆ ಮದುವೆಯಾಗಿರ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ಯಾರು ಕುಟುಂಬಸ್ಥರು ಆ ಒಂದು ಮದುವೆಯಲ್ಲಿ ಭಾಗವಹಿಸಿಲ್ಲ. ಇವರಿಬ್ಬರು ನಮ್ಮ ಲಿಂಗಸಗೂರು ಪಟ್ಟಣದ ಮನೆಯಲ್ಲಿ 5 ವರ್ಷಗಳ ನಡುವೆ ಒಂದೇ ಒಂದು ದಿನನೂ ಕೂಡ ಜೀವನವನ್ನ ನಡೆಸಿಲ್ಲ ಎನ್ನುವಂತಹ ಮಾಹಿತಿಯನ್ನ ಅವ್ರು ನೀಡುತ್ತಾರೆ. ಇದರ ಜೊತೆಗೆ ಇವರು ಗಂಡ ಬೇಕು ಅನ್ನುವ ಹಾಗಿದ್ರೆ ಇವರು ಕೋರ್ಟ್ಗೆ ಹೋಗ್ಲಿ, ಪೊಲೀಸ್ ಸ್ಟೇಷನ್ಗೆ ಹೋಗ್ಲಿ, ಕಂಪ್ಲೇಂಟ್ ಅನ್ನ ಕೊಡ್ಲಿ, ಆ ಗಂಡನ ಅಂದ್ರೆ ದರ್ಶನ್ ಮೆಹ್ತಾನ ಹಿಡಿದುಕೊಂಡು ಬಂದು ಈ ಗಂಡ ಹೆಂಡತಿ ಜೀವನ ಮಾಡೋದಕ್ಕೆ ನಮ್ಗೆ ಯಾವುದೇ ರೀತಿಯಾದಂತಹ ತಕರಾರು ತಂಟೆಗಳಿಲ್ಲ. ಆದ್ರೆ ಸಂಬಂಧಿಕರಾದಂತ ನಾವು ಅಂದ್ರೆ ಆ ದರ್ಶನ್ ಮೆಹ್ತಾನ ಸಂಬಂಧಿಕರು ನಾವು, ಕುಟುಂಬ ನಮ್ದು. ಹಾಗಾಗಿ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇರ್ತಕ್ಕಂಥ ನಮ್ಮ ಮನೆ ಮುಂದೆ ಬಂದು ಈ ರೀತಿಯಾಗಿ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ, ಪತಿ ಬೇಕಾಗಿದ್ರೆ ಠಾಣೆಗೆ ಹೋಗ್ಬೇಕು, ನ್ಯಾಯಾಲಯದ ಮೊರೆ ಹೋಗ್ಬೇಕು ಅನ್ನುವಂತಹ ವಿಚಾರವನ್ನ ಆ ಒಂದು ದರ್ಶನ್ ಮೆಹ್ತಾ ಕುಟುಂಬಸ್ಥರು ಆರೋಪ ಮಾಡ್ತಾರೆ. ಮತ್ತೊಂದು ಕಡೆ 10 ಕೋಟಿ ರೂಪಾಯಿ ಜೊತೆಗೆ 30 ಎಕರೆ ಜಮೀನಿಗೂ ಕೂಡ ಇವತ್ತು ಬೇಡಿಕೆಯನ್ನ ಇಡ್ತಾ ಇದ್ದಾರೆ. ಇವರು ಹಣಕ್ಕಾಗಿ ಇವತ್ತು ನಮ್ಮ ದುಂಬಾಲು ಬಿದ್ದಿದ್ದಾರೆ, ನಮ್ಮ ಮರ್ಯಾದೆ ಗೌರವವನ್ನು ಹಾಳು ಮಾಡಿದ್ರೆ ನಾವೆಲ್ಲಿ ಹಣ ಕೊಡ್ತೀವಿ ಎನ್ನುವಂತ ವಿಚಾರವನ್ನ ಇಟ್ಕೊಂಡು ಇವರು ಒಂದಷ್ಟು ಜನರನ್ನ ಕಟ್ಕೊಂಡು ಬಂದು ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಅನ್ನುವಂತ ಗಂಭೀರವಾದಂತಹ ಆರೋಪವನ್ನ ದರ್ಶನ್ ಮೆಹ್ತಾ ಕುಟುಂಬಸ್ಥರು ಮಾಡ್ತಾ ಇದ್ದಾರೆ. ದರ್ಶನ್ ಮೆಹ್ತಾ ಈ ಎಲ್ಲ ಹೈಡ್ರಾಮಾ ನಡೀತಾ ಇರೋದನ್ನ ಇಲ್ಲಿ ಗಮನಿಸಿದ್ರೆ ಇಲ್ಲಿ ಈ ಒಂದು ಪಿಕ್ಚರ್ ನಲ್ಲಿ ನಿನ್ನೆಯಿಂದ ನಡೀತಿರ್ತಕ್ಕಂಥ ಈ ಪಿಕ್ಚರ್ ನಲ್ಲಿ ದರ್ಶನ್ ಮೆಹ್ತಾ ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ. ಹಾಗಾಗಿ ದರ್ಶನ್ ಮೆಹ್ತಾ ಎಲ್ಲಿದ್ದಾನೆ, ಯಾರ ಆಶ್ರಯವನ್ನು ಪಡೆದಿದ್ದಾನೆ ಎನ್ನುವಂಥದ್ದು ಈಗ ಬಯಲಿಗೆ ಬರಬೇಕಾಗಿದೆ. ಜೊತೆಗೆ ಪತ್ನಿ ಮತ್ತು ಮಕ್ಕಳನ್ನ ಸ್ವತಃ ದರ್ಶನ್ ಇದೆಲ್ಲವನ್ನ
ಅರಿತುಕೊಂಡು ಪತ್ನಿ ಮತ್ತು ಮಕ್ಕಳ ಜೊತೆಗೆ ಬಂದು ಅನ್ಯೋನ್ಯವಾಗಿ ಒಂದು ಜೀವನವನ್ನ ನಡೆಸಿದ್ರೆ ಈ ಪ್ರಕರಣ ಸುಖಾಂತ್ಯ ಕಾಣುತ್ತದೆ. ಇಲ್ಲದೆ ಹೋದ್ರೆ ಈ ಪ್ರಕರಣ ಇವತ್ತು 2ನೇ ದಿನಕ್ಕೆ ಹರಟಿದೆ. ನಿನ್ನೆಯಿಂದ ಅಹೋರಾತ್ರಿ ಧರಣಿಯನ್ನು ನಡೆಸಿರ್ತಕ್ಕಂಥ ಪತ್ನಿ ಇವತ್ತು ಕೂಡ ಮನೆಯ ಮುಂದೆ ಕಂಟಿನ್ಯೂ ಆಗಿ ಉಳಿದುಕೊಂಡಿದ್ದಾಳೆ. ನನಗೆ ನ್ಯಾಯ ಸಿಗೋವರೆಗೂ ನಾನು ಈ ಮನೆಯಿಂದ ಎದ್ದೇಳುವುದಿಲ್ಲ ಅಂತಕ್ಕಂಥದ್ದು. ಹೀಗಾಗಿ ಈ ಒಂದು ಪ್ರಕರಣ ಏನಿದೆ, ಈ ಒಂದು ಲವ್ ಸೆಕ್ಸ್ ಮ್ಯಾರೇಜ್ ದೋಖಾ ಪ್ರಕರಣ ಏನಿದೆ, ಇದು ಗಂಭೀರವಾದಂತಹ ತಿರುವನ್ನು ಪಡೆದುಕೊಳ್ತಾ ಇದೆ. ಸದ್ಯಕ್ಕೆ ದರ್ಶನ್ ಮೆಹ್ತಾ ಮನೆಯ ಮುಂದೆ ಬೂದಿ ಮುಚ್ಚಿದ ಕೆಂಡದಂತ ವಾತಾವರಣ ಇದೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ದರ್ಶನ್ ಮೆಹ್ತಾ ಕುಟುಂಬದ ಜೊತೆಗೆ ಒಂದಷ್ಟು ಜನ ಬೆಂಬಲವಾಗಿ ನಿಂತಿದ್ರೆ, ಇತ್ತ ಕಡೆ ಅಮೃತ ಕುಟುಂಬದವರ ಜೊತೆಗೆ ಒಂದಷ್ಟು ಜನ ಬೆಂಬಲವಾಗಿ ನಿಂತಿದ್ದಾರೆ. ಹೀಗಾಗಿ ಎರಡು ಬೆಂಬಲವಾಗಿ ನಿಂತ ಜನರ ಜೊತೆನೆ ಇವತ್ತೆಲ್ಲಿ ಮತ್ತೊಂದು ಕಡೆ ಘರ್ಷಣೆ ಆಗ್ತಕ್ಕಂಥ ಸಾಧ್ಯತೆಗಳಿದಾವೆ. ಮತ್ತೊಂದು ಕಡೆ ಈ ದರ್ಶನ್ ಮೆಹ್ತಾ ಕುಟುಂಬಸ್ಥರು ತಾವು ಬೀಗವನ್ನ ಹಾಕೊಂಡು ಇವತ್ತು ಮನೆಯಲ್ಲಿ ಸರಿ ಹೋಗಿದ್ದಾರೆ. ಇವರು ಹೊರಗಡೆ ಕೂತಿದ್ದಾರೆ. ಒಳಗಡೆ ಏನಾದರೂ ಎಮರ್ಜೆನ್ಸಿ ಆಗಿ ಯಾರಿಗಾದ್ರೂ ಅನಾರೋಗ್ಯವೋ ಮತ್ತೊಂದು ಆದ್ರೆ ಅವರು ಹೊರಗಡೆ ಬರ್ತಕ್ಕಂಥ ಸ್ಥಿತಿ ಕೂಡ ಸದ್ಯಕ್ಕೆ ಇಲ್ಲ. ಅವರು ಬರದ ಹಾಗೆ ಅವ್ರು ಒಳಗಡೆ ಕೂತಿದ್ದಾರೆ, ಇವರು ಹೊರಗಡೆ ಕೂತಿದ್ದಾರೆ. ಬಂದ್ರೆ ಗಲಾಟೆ ಆಗ್ತವೆ ಎನ್ನುವಂತ ಭಯ ಅವರಿಗಿದ್ರೆ ಇವರು ಬಂದು ನ್ಯಾಯ ಕೊಡಿಸಲಿ ಎನ್ನುವಂತಹ ಒತ್ತಾಯ ಈ ಕುಟುಂಬಸ್ಥರದ್ರೆ, ಅಮೃತ ಕುಟುಂಬಸ್ಥರಿಗೆ. ಹೀಗಾಗಿ ದರ್ಶನ್ ಮೆಹ್ತಾ ಮತ್ತು ಅಮೃತ ಕುಟುಂಬಸ್ಥರು ನಡೆದಿರ್ತಕ್ಕಂಥ ಈ ಬೀದಿ ಕಾಳಗ ಏನಿದೆ, ಇದು ಇಡೀ ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನಾದ್ಯಂತ ಸದ್ಯಕ್ಕೆ ಚರ್ಚಿತ ವಿಷಯವಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.